ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಸ್ಟ್ರಕ್ಚರ್ ಆಫ್ ಲಂಗ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ದಿ ಲಂಗ್ಸ್ ಆರ್ ಪೇರ್ಡ್ ಆರ್ಗನ್ಸ್. ಹೌದು ಸರ್, ಲಂಗ್ಸ್ ಏನಿದ್ದಾವೆ ಜೋಡಿ ಇದ್ದಾವೆ, ಅಂದರೆ ಎರಡಿದ್ದಾವೆ, ರೈಟ್ ಲಂಗ್ ಮತ್ತು ಲೆಫ್ಟ್ ಲಂಗ್. ಸೊ ಇಲ್ಲಿ ನೀವು ನೋಡ್ಬೋದು ಎರಡು ಲಂಗ್ಸ್ ಇದ್ದಾವೆ ಸರ್, ಒನ್ ಪೇರ್ ಇದೆ. ಓಕೆ, ಸಿಚುವೇಟೆಡ್ ಇನ್ ದಿ ಥೊರಾಸಿಕ್ ಕ್ಯಾವಿಟಿ. ಓಕೆ ಸರ್, ಎಲ್ಲಿ ಸಿಚುವೇಟೆಡ್ ಇದೆ, ಯಾವ ಕ್ಯಾವಿಟಿ ಒಳಗಡೆ ಸಿಚುವೇಟೆಡ್ ಇದೆ ಅಂದರೆ ನಾವು ಏನಂತ ಹೇಳಬೇಕು, ಥೊರಾಸಿಕ್ ಕ್ಯಾವಿಟಿ ಒಳಗಡೆ ಸಿಚುವೇಟೆಡ್ ಇದೆ. ಆಲ್ಸೋ ನೋನ್ ಆಸ್ ಪಲ್ಮೋನಸ್. ಏನಂತ ಹೇಳ್ಬೋದು ನಾವು, ಪಲ್ಮೋನಸ್ ಅಂತ ಹೇಳ್ಬೋದು. ಲಂಗ್ಸ್ಗಳಿಗೆ ನಾವು ಪಲ್ಮೋನಸ್ ಅಂತ ಹೇಳಬಹುದು. ದಿ ಲಂಗ್ಸ್ ಆರ್ ಕವರ್ಡ್ ಬೈ ಅ ಡಬಲ್ ಲೇಯರ್ ಮೆಂಬ್ರೇನ್. ಓಕೆ, ಡಬಲ್ ಲೇಯರ್ ಮೆಂಬ್ರೇನ್ ಕಾರ್ಡ್ ಪ್ಲೂರಾ. ಹೌದು ಸರ್, ಸೊ ಇದು ನಮ್ಮ ಲಂಗ್ಸ್ ಇದೆ. ಓಕೆ, ಸೊ ಲಂಗ್ ಅರೌಂಡ್ ನಿಮ್ಗೆ ಇಲ್ಲೊಂದು ಲೈನ್ ಕಾಣ್ತಾ ಇರ್ಬೋದು, ಡಬಲ್ ಮೆಂಬ್ರೇನ್ ಲೇಯರ್ಡ್ ಇದೆ. ಓಕೆ, ಸೊ ಇದು ನಮ್ಮ ಲಂಗ್ ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಅದರ ಮೇಲೆ ನಮಗೊಂದು ಲೇಯರ್ ಇದೆ. ಓಕೆ, ಡಬಲ್ ಲೇಯರ್ಡ್ ಮೆಂಬ್ರೇನ್ ನಮಗೆ ನೋಡೋಕ್ಕೆ ಕಾಣ್ಬೋದು. ಅದನ್ನು ನಾವು ಏನಂತ ಹೇಳ್ತೀವಿ, ಪ್ಲೂರಾ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್, ದಿ ಲಂಗ್ಸ್ ಆರ್ ಸಪರೇಟೆಡ್ ಫ್ರಮ್ ಈಚ್ ಅದರ್ ಬೈ ದಿ ಮೀಡಿಯೋಸ್ಟೀನಲ್ ಸ್ಟ್ರಕ್ಚರ್. ಹೌದು ಸರ್. ಓಕೆ, ಲಂಗ್ಸ್ ಏನಿದ್ದಾವೆ, ಎರಡು ಲಂಗ್ಸ್ ಇದ್ದಾವೆ, ಒನ್ ಪೇರ್ ಲಂಗ್ಸ್ ಇದ್ದಾವೆ ಅಲ್ಲ, ಅವು ಸಪ್ರೇಟ್ ಇದ್ದಾವೆ. ಓಕೆ, ಸಪ್ರೇಟ್ ಇದ್ದಾವೆ ಬೈ ದಿ ಮೀಡಿಯೋಸ್ಟೀನಲ್ ಸ್ಟ್ರಕ್ಚರ್ಸ್ ಲೈಕ್ ಹಾರ್ಟ್, ಟ್ರೇಕಿಯಾ, ಈಸೋಫೇಗಸ್. ಅಂದರೆ ಎರಡು ಲಂಗ್ಸ್ ಇದ್ದಾವೆ ಅಲ್ಲ. ಓಕೆ, ಸೊ ಅದ್ರ ಮಧ್ಯೆ ಏನಿದೆ ಸರ್, ಮೀಡಿಯೋಸ್ಟೀನಲ್ ಸ್ಟ್ರಕ್ಚರ್ಸ್ ಇದ್ದಾವೆ. ಯಾವ್ಯಾವ ಸ್ಟ್ರಕ್ಚರ್ಸ್ ಇದ್ದಾವೆ ಸರ್, ಇಲ್ಲಿ ಹಾರ್ಟ್ ಇದೆ ಮತ್ತು ಟ್ರೇಕಿಯಾ ಇದೆ. ಓಕೆ, ಸೊ ನಾವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ಇಷ್ಟು ಏನು ಕಾಣ್ತಾ ಇದೆ ನಮಗೆ, ಇದು ಮೀಡಿಯೋಸ್ಟೀನಲ್ ಸ್ಟ್ರಕ್ಚರ್ಸ್. ಓಕೆ, ಸೊ ಇಲ್ಲಿ ನಮ್ಮ ಹಾರ್ಟ್ ಇದೆ ಮತ್ತು ಟ್ರೇಕಿಯಾ ಇದೆ. ಓಕೆ, ಟ್ರೇಕಿಯಾ ಹಿಂದ್ಗಡೆ ಏನಿರುತ್ತೆ, ಈಸೋಫೇಗಸ್ ಇರುತ್ತೆ. ಓಕೆ, ದಿ ಲಂಗ್ಸ್ ಆರ್ ಸಪರೇಟೆಡ್ ಬೈ ದಿ ಮೀಡಿಯೋಸ್ಟೀನಮ್ ಅಂತ ನಾವು ಹೇಳ್ಬೋದು. ಓಕೆ, ಮೀಡಿಯೋಸ್ಟೀನಮ್ ಈಸ್ ಲೊಕೇಟೆಡ್ ಬಿಟ್ವೀನ್ ದಿ ಲೆಫ್ಟ್ ಆ್ಯಂಡ್ ರೈಟ್ ಲಂಗ್. ಹೌದು ಸರ್, ದಿ ಸ್ಪೇಸ್ ಬಿಟ್ವೀನ್ ದಿ ಲಂಗ್ಸ್ ಈಸ್ ನೋನ್ ಆಸ್ ಮೀಡಿಯೋಸ್ಟೀನಮ್. ಓಕೆ, ಮೀಡಿಯಾಸ್ಟೀನಮ್ ಅಂತ ನಾವು ಇದನ್ನು ಹೇಳ್ಬೋದು. ಓಕೆ, ಮೀಡಿಯಾಸ್ಟೀನಮ್ ಈಸ್ ದ ಸ್ಪೇಸ್ ಬಿಟ್ವೀನ್ ದಿ ರೈಟ್ ಆ್ಯಂಡ್ ಲೆಫ್ಟ್ ಲಂಗ್. ನೆಕ್ಸ್ಟ್, ಎಕ್ಸ್ಟರ್ನಲ್ ಫೀಚರ್ಸ್. ಓಕೆ, ಎಕ್ಸ್ಟರ್ನಲ್ ಅಂದರೆ ನಾವು ಲಂಗ್ಸನ್ನು ಹೊರಗಡೆಯಿಂದ ನೋಡಿದಾಗ ಹೇಗೆ ಕಾಣಿಸುತ್ತವೆ ಅಂತ ನೋಡೋಣ. ಓಕೆ, ಫಸ್ಟ್ ಇದನ್ನು ನಾವು ಎರಡು ಪಾರ್ಟಾಗಿ ಡಿವೈಡ್ ಮಾಡ್ತೀವಿ. ಓಕೆ, ಅಪೆಕ್ಸ್ ಮತ್ತು ಬೇಸ್ ಅಂತ. ಏನಂತ, ಅಪೆಕ್ಸ್ ಮತ್ತು ಬೇಸ್. ಓಕೆ, ಅಪೆಕ್ಸ್ ಅಂದರೆ ಮೇಲ್ಗಡೆ ಇರೋ ಪಾರ್ಟ್. ಓಕೆ, ಬೇಸ್ ಅಂದರೆ ಕೆಳಗಡೆ ಇರೋ ಪಾರ್ಟ್. ಓಕೆ, ಅಪೆಕ್ಸ್ ಅಂದರೆ ಮೇಲ್ಗಡೆ ಪಾರ್ಟ್, ಬೇಸ್ ಅಂದರೆ ಕೆಳಗಡೆ ಪಾರ್ಟ್. ಓಕೆ, ಫಸ್ಟ್ ನಾವು ಅಪೆಕ್ಸನ್ನು ನೋಡೋಣ. ಓಕೆ, ದಿ ಟಾಪ್ ಪಾಯಿಂಟೆಡ್ ಪಾರ್ಟ್ ಆಫ್ ದಿ ಲಂಗ್. ಹೌದು ಸರ್, ಇಲ್ಲಿ ನಾವು ಟಾಪಲ್ಲಿ ನೋಡ್ಬೋದು, ಟಾಪಲ್ಲಿ ಪಾಯಿಂಟೆಡ್ ಪಾರ್ಟ್ ಆಫ್ ದಿ ಲಂಗ್ ಇದೆ. ಓಕೆ, ದಟ್ ಎಕ್ಸ್ಟೆಂಡ್ಸ್ ಅಬೌವ್ ದಿ ಲೆವೆಲ್ ಆಫ್ ದಿ ಕ್ಲಾವಿಕಲ್ ಆರ್ ಕಾಲರ್ ಬೋನ್ ಇನ್ ಟು ದಿ ನೆಕ್. ಹೌದು ಸರ್. ಓಕೆ, ಸೊ ನಾವಿಲ್ಲಿ ನೋಡಿದಾಗ ಮೇಲ್ಗಡೆ ಟಾಪ್ ಪಾರ್ಟಲ್ಲಿ ಏನಿದೆ ಸರ್, ಇದು ಟಾಪ್ ಇದೆ. ಓಕೆ, ಮತ್ತು ಪಾಯಿಂಟೆಡ್ ಪಾರ್ಟ್ ಇದೆ. ಓಕೆ, ಎಲ್ಲಿಗೆ ತನಕ ಹೋಗ್ತಾ ಇದೆ, ಇಲ್ಲಿ ನಮ್ಮ ಕ್ಲಾವಿಕಲ್ ನೀವು ನೋಡ್ಬೋದು. ಓಕೆ, ಕಾಲರ್ ಬೋನ್ ಇರ್ತವೆ ಇಲ್ಲಿ. ಓಕೆ, ಕಾಲರ್ ಬೋನ್ ಇರ್ತವೆ, ಅದಕ್ಕಿಂತ ಮೇಲ್ಗಡೆ ಕೂಡ ಹೋಗ್ತಾ ಇದೆ. ಕಾಲರ್ ಬೋನ್ ಅಥವಾ ಕ್ಲಾವಿಕಲ್ ಬೋನ್ಗಿಂತ ಮೇಲ್ಗಡೆ ಹೋಗ್ತಾ ಇದೆ ಲಂಗ್. ಆ ಪಾರ್ಟನ್ನು ಏನಂತ ಹೇಳ್ತೀವಿ ನಾವು, ಅಪೆಕ್ಸ್. ಓಕೆ, ಅಪ್ಪರ್ ಪಾರ್ಟ್ ಆಫ್ ದಿ ಲಂಗ್ ಈಸ್ ನೋನ್ ಆಸ್ ಅಪೆಕ್ಸ್. ನೆಕ್ಸ್ಟ್, ಬೇಸ್. ದಿ ಬ್ರಾಡರ್ ಕಾನ್ಕೇವ್ ಬಾಟಮ್ ಪೋರ್ಷನ್ ಆಫ್ ದಿ ಲಂಗ್. ಹೌದು ಸರ್. ಓಕೆ, ಬ್ರಾಡರ್ ಅಂದರೆ ಅಗಲ ಇದೆ. ಓಕೆ, ಬ್ರಾಡರ್ ಅಂದರೆ ಅಗಲ ಇದೆ. ಎಲ್ಲಿ ಕೆಳಗಡೆ ಇದೆ ಸರ್, ಬಾಟಮ್. ಓಕೆ, ಎಲ್ಲಿದೆ ಸರ್, ಬಾಟಮ್ ಹತ್ರ ಇದೆ. ದಟ್ ರೆಸ್ಟ್ ಆನ್ ದಿ ಡಯಾಫ್ರಾಮ್. ಹೌದು ಸರ್, ಅದು ಎಲ್ಲಿರುತ್ತೆ, ರೆಸ್ಟ್ ಮಾಡ್ತಾ ಇರುತ್ತೆ. ರೆಸ್ಟ್ ಎದ್ರ ಮೇಲೆ ಮಾಡ್ತಾ ಇರುತ್ತೆ, ಡಯಾಫ್ರಾಮ್. ಇಲ್ಲೊಂದು ಮಸಲ್ ಇರುತ್ತೆ. ಓಕೆ, ಆ ಮಸಲ್ ನೇಮ್ ಏನಂತ ಹೇಳ್ತೀವಿ ನಾವು, ಡಯಾಫ್ರಾಮ್ ಅಂತ ಹೇಳ್ತೀವಿ. ಡಯಾಫ್ರಾಮ್ ಮೇಲೆ ಅದು ರೆಸ್ಟ್ ಮಾಡ್ತಾ ಇರುತ್ತೆ. ಓಕೆ, ಅ ಮಸಲ್ ಇನ್ವಾಲ್ವ್ಡ್ ಇನ್ ದಿ ರೆಸ್ಪಿರೇಷನ್. ಹೌದು ಸರ್, ಡಯಾಫ್ರಾಮ್ ಈಸ್ ಅ ಮಸಲ್. ಓಕೆ, ಅಂದರೆ ಬೇಸ್ ಅಂದರೆ ಕೆಳಗಿನ ಪಾರ್ಟ್, ಬಾಟಮ್ ಪಾರ್ಟ್, ಅಪೆಕ್ಸ್ ಅಂದರೆ ಅಪ್ಪರ್ ಪಾರ್ಟ್ ಅಥವಾ ಟಾಪ್ ಪಾರ್ಟ್ ಅಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್, ಸೊ ಇಲ್ಲಿ ಲಂಗ್ಸಲ್ಲಿ ನಾವು ಸರ್ಫೇಸಸ್ ನೋಡ್ತೀವಿ. ಓಕೆ, ಸೊ ನೀವು ಡಯಾಗ್ರಾಮಲ್ಲಿ ನೋಡ್ಬೋದು, ಇದೇನಿದೆ ಡಯಾಫ್ರಾಮ್. ಓಕೆ, ಇದೇನಿದೆ ಡಯಾಫ್ರಾಮ್. ಓಕೆ, ಸೊ ಇಲ್ಲಿ ನಾವು ಸರ್ಫೇಸಸ್ಗಳು ನೋಡ್ತೀವಿ. ಎಷ್ಟು ಸರ್ಫೇಸಸ್ ಇದ್ದಾವೆ ಸರ್, ಎರಡು ಸರ್ಫೇಸಸ್ ಇದ್ದಾವೆ. ಒಂದು ಕೋಸ್ಟಲ್ ಸರ್ಫೇಸ್, ಇನ್ನೊಂದು ಮೀಡಿಯಾಸ್ಟೀನಲ್ ಸರ್ಫೇಸ್. ಓಕೆ, ಸೊ ಮೀಡಿಯಾಸ್ಟೀನಲ್ ಅಂದರೆ ನಿಮ್ಗೆ ಅರ್ಥ ಆಗಿರ್ಬೋದು, ಮಿಡಲ್ ಪಾರ್ಟಲ್ಲಿದೆ. ಓಕೆ, ಕೋಸ್ಟಲ್ ಸರ್ಫೇಸ್ ಎಲ್ಲಿರುತ್ತೆ, ಅದು ಹೊರಗಡೆ ಪಾರ್ಟ್. ಓಕೆ, ಔಟರ್ ಪಾರ್ಟಲ್ಲಿ ಇರುತ್ತೆ. ಫಸ್ಟ್ ನಾವು ನೋಡೋಣ ಕೋಸ್ಟಲ್ ಸರ್ಫೇಸ್. ಓಕೆ, ದಿ ಸರ್ಫೇಸ್ ಆಫ್ ಲಂಗ್ ದಟ್ ಫೇಸಸ್ ದಿ ರಿಬ್ಸ್ ಔಟರ್ ಸರ್ಫೇಸ್. ಹೌದು ಸರ್. ಓಕೆ, ಸೊ ಇದು ನಮ್ಮ ಲಂಗ್ ಇದೆ. ಓಕೆ, ಸೊ ಲಂಗಿಂದ ಔಟರ್ ಪಾರ್ಟ್ ಇದೆಲ್ಲ ಈ ಸೈಡ್. ಓಕೆ, ಸೊ ಈ ಸೈಡ್ ಪಾರ್ಟ್ ಬಾರ್ಡರ್ ಏನಿದೆ, ಸರ್ಫೇಸ್ ಏನಿದೆ,
ಓಕೆ. ಸೊ ಈ ಸರ್ಫೇಸ್ ಇದೆಲ್ಲ, ಈ ಸರ್ಫೇಸ್ ಏನಿದೆ ನಮ್ಮ ಕೋಸ್ಟಲ್ ಸರ್ಫೇಸ್. ಓಕೆ, ಏನಿದೆ ಕೋಸ್ಟಲ್ ಸರ್ಫೇಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇದು. ಓಕೆ, ನೆಕ್ಸ್ಟ್ ಏನಿದೆ ನಮ್ಮ ಮೀಡಿಯೋಸ್ಟೈನಲ್ ಸರ್ಫೇಸ್. ಓಕೆ, ಮೀಡಿಯೋಸ್ಟೈನಲ್ ಸರ್ಫೇಸ್. ಓಕೆ, ಮೀಡಿಯೋಸ್ಟೈನಲ್ ಸರ್ಫೇಸಲ್ಲಿ ಅಂದರೆ ಏನು, ಇದು ಸೆಂಟರ್ ಪಾರ್ಟಲ್ಲಿ. ಓಕೆ, ಎಲ್ಲಿ ಬರ್ತಾ ಇದೆ ಸರ್, ಸೆಂಟರ್ ಅಂದರೆ ಈ ಭಾಗ. ಓಕೆ, ಮೀಡಿಯೋಸ್ಟೈನಲ್ ಸರ್ಫೇಸ್ ಎಲ್ಲಿದೆ, ಇದು ಈ ಭಾಗದಲ್ಲಿದೆ. ಅದನ್ನು ನಾವು ಏನಂತ ಹೇಳ್ತೀವಿ, ಮೀಡಿಯೋಸ್ಟೈನಲ್ ಸರ್ಫೇಸ್. ದಿ ಸರ್ಫೇಸ್ ಆಫ್ ದಿ ಲಂಗ್ ಫೇಸಿಂಗ್ ಮಿಡ್ಲೈನ್. ಹೌದು ಸರ್, ಮಿಡ್ಲೈನ್ ಅಂದರೆ ಸೊ ಇದು ನಮ್ಮ ಮಿಡ್ಲೈನ್ ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಆ ಕಡೆ ಫೇಸ್ ಮಾಡ್ತಾ ಇದೆ. ಓಕೆ, ಎಕ್ಸಾಂಪಲ್ ಹಾರ್ಟ್ ಮತ್ತು ಗ್ರೇಟ್ ಬ್ಲಡ್ ವೆಸಲ್. ಹೌದು ಸರ್, ಹಾರ್ಟ್ ಕಡೆ ಫೇಸ್ ಮಾಡ್ತಾ ಇದೆ. ಓಕೆ, ನಮ್ಮ ಹಾರ್ಟ್ ಎಲ್ಲಿದೆ, ಸೊ ಈ ಪ್ಲೇಸಲ್ಲಿ ನಮ್ಮ ಹಾರ್ಟ್ ಇದೆ. ಓಕೆ, ಇದೇನಿದೆ ಸರ್, ನಮ್ಮ ಹಾರ್ಟ್ ಇದೆ. ನಮ್ಮ ಹಾರ್ಟ್ ಸೈಡ್ ಯಾವುದು ಸರ್ಫೇಸ್ ಇದೆಲ್ಲ ಅದನ್ನು ನಾವು ಏನಂತ ಹೇಳ್ತೀವಿ, ಮೀಡಿಯೋಸ್ಟೈನಲ್ ಸರ್ಫೇಸ್. ಓಕೆ, ಸೊ ಇದು ನಿಮ್ಮ ಲಂಗ್ ಇದೆ, ಏನಿದೆ ಸರ್, ಇದು ನಮ್ಮ ಲಂಗ್ ಇದೆ. ಸೊ ಇದು ಔಟರ್ ಪಾರ್ಟ್ ಇರೋದು, ಹೊರಗಡೆ ಹೋಗೋದು, ಹೊರಗಡೆ ಫೇಸಿಂಗ್ ಮಾಡೋದು, ಇದು ಪಾರ್ಟನ್ನು ನಾವು ಏನಂತ ಹೇಳ್ತೀವಿ, ಯಾವ ಸರ್ಫೇಸ್ ಅಂತ ಹೇಳ್ತೀವಿ, ಕೋಸ್ಟಲ್ ಸರ್ಫೇಸ್ ಅಂತ ಹೇಳ್ತೀವಿ. ಓಕೆ, ಸೊ ಇನ್ನರ್ ಸರ್ಫೇಸ್ ಇದನ್ನು ನಾವು ಮೀಡಿಯೋಸ್ಟೈನಲ್ ಸರ್ಫೇಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಬಾರ್ಡರ್ಸ್ ಆಫ್ ದಿ ಲಂಗ್ಸ್. ಓಕೆ, ಲಂಗ್ಸಲ್ಲಿ ನಾವು ಎಷ್ಟು ಬಾರ್ಡರ್ ನೋಡ್ಬೋದು ಸರ್, 3 ಬಾರ್ಡರ್ಸ್ ನೋಡ್ಬೋದು. ಯಾವ್ಯಾವ ಬಾರ್ಡರ್ಸ್ ಅಂದರೆ ಆ್ಯಂಟೀರಿಯರ್ ಅಂದರೆ ಫ್ರಂಟ್. ಓಕೆ, ನೆಕ್ಸ್ಟ್ ಪೋಸ್ಟೀರಿಯರ್ ಅಂದರೆ ಬ್ಯಾಕ್ ಸೈಡ್. ಓಕೆ, ಮತ್ತು ಇಂಫೀರಿಯರ್ ಅಂದರೆ ಕೆಳಗಡೆ ಅಂತ ಹೇಳ್ಬೋದು. ಓಕೆ, ಅಂದರೆ ಲೋವರ್ ಸೈಡ್ ಅಂತಲೂ ಹೇಳ್ಬೋದು. ಓಕೆ, ಲೋವರ್ ಸೈಡ್ನು ಅಂತ ಹೇಳ್ಬೋದು. ಅಂದರೆ ಸೊ ನಾವು ಇಲ್ಲೊಂದು ಡಯಾಗ್ರಾಮ್ ಇಳಿಸೋಣ. ಸೊ ಒಂದು ವ್ಯಕ್ತಿ ಇದ್ದಾನೆ, ಚೆಸ್ಟ್ ಇದೆ, ಇದು ಬ್ಯಾಕ್ ಸೈಡ್ ಇದೆ. ಓಕೆ, ಸೊ ಇಲ್ಲಿ ನಾವು ಲಂಗ್ಸ್ ನೋಡ್ಬೋದು. ಓಕೆ, ನಾವಿಲ್ಲಿ ಲಂಗನ್ನು ಡ್ರಾ ಮಾಡೋಣ. ಓಕೆ, ಸೊ ಫ್ರಂಟ್ ಸೈಡ್, ದಿಸ್ ಈಸ್ ಫ್ರಂಟ್ ಬಾರ್ಡರ್. ಬ್ಯಾಕ್ ಸೈಡ್ ಇರೋದು ಫ್ರಂಟ್, ಅಥವಾ ಇದನ್ನು ಆ್ಯಂಟೀರಿಯರ್ ಅಂತ ಹೇಳ್ಬೋದಲ್ಲ, ಆ್ಯಂಟೀರಿಯರ್. ಇದು ಪೋಸ್ಟೀರಿಯರ್. ಕೆಳಗಡೆ ಇರೋದು ಇಂಫೀರಿಯರ್. ಓಕೆ, ಸೊ ನಾವಿಲ್ಲಿ ಡಯಾಗ್ರಾಮಲ್ಲಿ ನೋಡ್ಬೋದು. ಫಸ್ಟ್ ಏನಿದೆ, ಆ್ಯಂಟೀರಿಯರ್ ಬಾರ್ಡರ್. ಓಕೆ, ದಿ ಫ್ರಂಟ್ ಎಡ್ಜ್ ಆಫ್ ದಿ ಲಂಗ್ ದಟ್ ಕರ್ವ್ ಅಲಾಂಗ್ ವಿತ್ ದಿ ರಿಬ್ಸ್. ಹೌದು ಸರ್, ಫ್ರಂಟ್ ಎಂಡ್ ಹೇಗಿದೆ ಸರ್, ಕರ್ವಿಂಗ್ ಇದೆ. ಓಕೆ, ಸೊ ಇದನ್ನು ನಾವು ಏನಂತ ಹೇಳ್ತೀವಿ, ಆ್ಯಂಟೀರಿಯರ್ ಬಾರ್ಡರ್. ಓಕೆ, ಲೆಫ್ಟ್ ಲಂಗ್ ಹ್ಯಾಸ್ ಕಾರ್ಡಿಯಾಕ್ ನಾಚ್ ಫಾರ್ ದಿ ಹಾರ್ಟ್. ಹೌದು ಸರ್, ಲೆಫ್ಟ್ ಲಂಗ್ ಇದೆಲ್ಲ ಅಲ್ಲಿ ಏನಿದೆ, ಕಾರ್ಡಿಯಾಕ್ ನಾಚ್ ಇದೆ. ಓಕೆ, ಸೊ ನಾವು ಇಲ್ಲಿ ಡಯಾಗ್ರಾಮಲ್ಲಿ ನೋಡಿದಾಗ, ಎಲ್ಲಿದೆ ಡಯಾಗ್ರಾಮ್, ಸೊ ಇಲ್ಲಿ ನಾವು ನೋಡ್ಬೋದು. ಓಕೆ, ಲೆಫ್ಟ್ ಲಂಗಲ್ಲಿ ಎಲ್ಲಿದೆ, ಇಲ್ಲಿ ಕಾರ್ಡಿಯಾಕ್ ನಾಚ್ ಇದೆ, ಅಂದರೆ ಇಲ್ಲಿ ನಮ್ಮ ಹಾರ್ಟ್ ಪ್ರೆಸೆಂಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಪೋಸ್ಟೀರಿಯರ್ ಬಾರ್ಡರ್. ಓಕೆ, ಸೊ ಪೋಸ್ಟೀರಿಯರ್ ಅಂದರೆ ಬ್ಯಾಕ್ ಸೈಡ್. ದಿ ಬ್ಯಾಕ್ ಎಡ್ಜ್ ಆಫ್ ದಿ ಲಂಗ್ ರಲ್ಲಿಂಗ್ ಅಲಾಂಗ್ ವಿತ್ ದಿ ಸ್ಪೈನ್. ಹೌದು ಸರ್. ಓಕೆ, ಸೊ ಬ್ಯಾಕ್ ಸೈಡ್ ಇದೆ. ಸೊ ಬ್ಯಾಕ್ ಸೈಡ್ ಏನಿರುತ್ತೆ ಸರ್, ಇಲ್ಲಿ ಸ್ಪೈನಲ್ ರಿಬ್ಸ್ಗಳು ಹೋಗ್ತಾ ಇರ್ತವೆ, ಸ್ಪೈನಲ್ ವರ್ಟಿಬ್ರೆಗಳು ಪಾಸ್ ಆಗ್ತಾ ಇರ್ತವೆ, ಅಂದರೆ ಸ್ಪೈನಲ್ ಕಾರ್ಡ್ ಜೊತೆ ಇದು ಏನಾಗ್ತಾ ಇದೆ, ರನ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಇಂಫೀರಿಯರ್ ಬಾರ್ಡರ್. ಇಂಫೀರಿಯರ್ ಅಂದರೆ ಲೋವರ್ ಸೈಡ್. ಓಕೆ, ದಿ ಬಾಟಮ್ ಆಫ್ ದಿ ಎಡ್ಜ್. ಓಕೆ, ದಿ ಬಾಟಮ್ ಎಡ್ಜ್ ಆಫ್ ದಿ ಲಂಗ್ ರೆಸ್ಟಿಂಗ್ ಆನ್ ದಿ ಡಯಾಫ್ರಮ್. ಹೌದು ಸರ್, ಲೋವರ್ ಪಾರ್ಟ್ ಎಲ್ಲಿ ರೆಸ್ಟ್ ಮಾಡ್ತಾ ಇದೆ, ಇದು ಇಲ್ಲಿ ನೋಡ್ಬೋದು. ಎಲ್ಲಿ ರೆಸ್ಟ್ ಮಾಡ್ತಾ ಇದೆ ಸರ್, ಡಯಾಫ್ರಮ್ ಮೇಲೆ ರೆಸ್ಟ್ ಮಾಡ್ತಾ ಇದೆ ಅವರ್ ಇಂಫೀರಿಯರ್ ಬಾರ್ಡರ್. ಓಕೆ, ಆ್ಯಂಟೀರಿಯರ್ ಅಂದರೆ ಫ್ರಂಟ್ ಸೈಡು, ಪೋಸ್ಟೀರಿಯರ್ ಅಂದರೆ ಬ್ಯಾಕ್ ಸೈಡ್, ಮತ್ತು ಇಂಫೀರಿಯರ್ ಅಂದರೆ ಕೆಳಗಡೆ ಸೈಡ್. ಓಕೆ, ನೆಕ್ಸ್ಟ್ ಸೊ ಎಷ್ಟು ಲಂಗ್ಸ್ ಇದ್ದಾವೆ ನಮ್ಮ ಲಂಗ್ಸಲ್ಲಿ, 1 ಪೇರ್ ಇದೆ. ಓಕೆ, ಮತ್ತು ರೈಟ್ ಮತ್ತು ಲೆಫ್ಟ್ ಲಂಗ್ಸ್ ಇದ್ದಾವೆ. ಓಕೆ, ಫಸ್ಟ್ ನಾವು ರೈಟ್ ಲಂಗ್ ಮತ್ತು ಲೆಫ್ಟ್ ಲಂಗ್ ಸಪ್ರೇಟ್ ಸ್ಟಡಿ ಮಾಡೋಣ. ಓಕೆ, ಫಸ್ಟ್ ನಾವು ರೈಟ್ ಲಂಗ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ರೈಟ್ ಲಂಗ್. ಸೊ ರೈಟ್ ಲಂಗಲ್ಲಿ ಎಷ್ಟು ಲೋಬ್ಸ್ ಇರ್ತವೆ, ಲೋಬ್ಸ್ ಆಫ್ ದಿ ಲಂಗ್ಸ್. ದಿ ರೈಟ್ ಲಂಗ್ ಹ್ಯಾಸ್ 3 ಲೋಬ್ಸ್. ಎಷ್ಟು ಲೋಬ್ ಇದ್ದಾವೆ ಸರ್, 3 ಲೋಬ್ಸ್ ಇದ್ದಾವೆ. ಸುಪೀರಿಯರ್, ಮಿಡಲ್ ಲೋಬ್ ಮತ್ತು ಇಂಫೀರಿಯರ್ ಲೋಬ್. ಅಥವಾ ನಾವು ಇದನ್ನು ಅಂತ ಏನು ಹೇಳ್ಬೋದು, ಅಪ್ಪರ್ ಲೋಬ್, ಮಿಡಲ್ ಲೋಬ್, ಲೋವರ್ ಲೋಬ್. ಓಕೆ, ಸುಪೀರಿಯರ್ ಅಂದರೆ ಅಪ್ಪರ್, ಇಂಫೀರಿಯರ್ ಅಂದರೆ ಲೋವರ್, ಮಿಡಲ್ ಈಸ್ ಮಿಡಲ್. ಓಕೆ, ಎಷ್ಟಿದ್ದಾವೆ ಸರ್, 3 ಲೋಬ್ಸ್ ಇದ್ದಾವೆ. ಓಕೆ, ಸೊ ನಾವಿಲ್ಲಿ ಡಯಾಗ್ರಾಮಲ್ಲಿ ನೋಡ್ಬೋದು, ದಿಸ್ ಈಸ್ ಅಪ್ಪರ್ ಲೋಬ್, ದಿಸ್ ಈಸ್ ಮಿಡಲ್ ಲೋಬ್, ದಿಸ್ ಈಸ್ ಲೋವರ್ ಲೋಬ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಲೋಬ್ಸ್
ಎಷ್ಟಿದ್ದಾವೆ ಸರ್? 3 ಇದ್ದಾವೆ. 3 ಲೋಬ್ಸ್ ಇದ್ದಾವೆ. ಇಲ್ಲಿ ಸೆಂಟರ್ ಒಂದು ಲೈನ್ ಬರ್ತಾ ಇದೆ. ಓಕೆ, ಡಿವೈಡ್ ಮಾಡ್ತಾ ಇದೆಲ್ಲ, ಇದನ್ನು ನಾವು ಏನಂತ ಹೇಳ್ತೀವಿ? ಫಿಶರ್ಸ್ ಅಂತ ಹೇಳ್ತೀವಿ. ಓಕೆ, ಎಷ್ಟು ಫಿಶರ್ಸ್ ಇದ್ದಾವೆ ಇಲ್ಲಿ? 2 ಫಿಶರ್ಸ್ ಇದ್ದಾವೆ. ಓಕೆ, ಫಿಶರ್ಸ್ ಅಂದರೆ ಏನು? ದೀಸ್ ಆರ್ ದಿ ಫಿಶರ್ಸ್ ವಿಚ್ ಡಿವೈಡ್ ದಿ ಲಂಗ್. ಓಕೆ, ಲಂಗ್ಸನ್ನು ಡಿವೈಡ್ ಮಾಡ್ತವೆ ಲೋಬ್ಸ್ಗಳಾಗಿ. ಓಕೆ, ಈ ಲಂಗನ್ನು ಡಿವೈಡ್ ಮಾಡ್ತಾ ಇದೆ, 3 ಭಾಗದಲ್ಲಿ ಡಿವೈಡ್ ಮಾಡ್ತಾ ಇದೆ. ಓಕೆ, ದಿ ರೈಟ್ ಲಂಗ್ ಹ್ಯಾಸ್ 2 ಫಿಶರ್ಸ್. ಎಷ್ಟು ಫಿಶರ್ಸ್ ಇದ್ದಾವೆ ಸರ್? 2 ಫಿಶರ್ಸ್ ಇದ್ದಾವೆ. ಯಾವ್ಯಾವುದು? ಒಂದು ಹಾರಿಜಾಂಟಲ್, ಇನ್ನೊಂದು ಆಬ್ಲಿಕ್. ಓಕೆ, ಸೊ ಹಾರಿಜಾಂಟಲ್ ಅಂದರೆ ಈ ಥರ. ಓಕೆ, ಸೊ ಇಲ್ಲಿದೆ ನೋಡಿ, ಇದು ಹಾರಿಜಾಂಟಲ್. ಓಕೆ, ಹಾರಿಜಾಂಟಲ್ ಆಗಿ ಬರ್ತಾ ಇದೆ, ಹಾರಿಜಾಂಟಲ್ ಫಿಶರ್. ಆ ಫಿಶರ್ ಏನು ಮಾಡ್ತಾ ಇದೆ? ಸಪರೇಟ್ ದಿ ಸುಪೀರಿಯರ್ ಆ್ಯಂಡ್ ಮಿಡಲ್ ಲೋಬ್. ಹೌದು ಸರ್, ಇದು ಏನು ಮಾಡ್ತಾ ಇದೆ? ಸುಪೀರಿಯರ್ ಮತ್ತು ಮಿಡಲ್ ಲೋಬಿಗೆ ಡಿವೈಡ್ ಮಾಡ್ತಾ ಇದೆ ನಮ್ಮ ಹಾರಿಜಾಂಟಲ್ ಫಿಶರ್. ಓಕೆ, ನೆಕ್ಸ್ಟ್ ಇರೋದು ಆಬ್ಲೀಕ್ ಫಿಶರ್. ಓಕೆ, ಏನು? ಆಬ್ಲೀಕ್ ಫಿಶರ್. ಇದು ಏನು ಮಾಡ್ತಾ ಇದೆ? ಸಪರೇಟ್ ದಿ ಮಿಡಲ್ ಆ್ಯಂಡ್ ಇನ್ಫೀರಿಯರ್ ಲೋಬ್. ಹೌದು ಸರ್, ಇದು ಮಿಡಲ್ ಮತ್ತು ಲೋವರ್ ಲೋಬನ್ನು ಇದು ಸಪರೇಟ್ ಮಾಡ್ತಾ ಇದೆ. ಓಕೆ, ಯಾವ ಥರ ಇದೆ? ಇದು ಆಬ್ಲಿಕಲ್ಲಿದೆ. ಓಕೆ, ಎಟ್ ಆ್ಯಂಗಲ್ನಿಂದ ಇದು ಕಟ್ ಮಾಡ್ತಾ ಇದೆ ನಮ್ಮ ಲಂಗ್ಸನ್ನು. ಅದಕ್ಕೆ ನಾವು ಏನಂತ ಹೇಳ್ತೀವಿ? ಆಬ್ಲಿಕ್ ಫಿಶರ್ ಅಂತ ಹೇಳ್ತೀವಿ. ಓಕೆ, ಫಿಶರ್ ಅಂದರೆ ಅರ್ಥ ಆಗಿರ್ಬೋದು. ಫಿಶರ್ ಏನು ಮಾಡುತ್ತೆ? ಲಂಗ್ಸನ್ನು ಡಿವೈಡ್ ಮಾಡುತ್ತೆ. ಓಕೆ, ಎಷ್ಟು ಫಿಶರ್ ಇದ್ದಾವೆ? ರೈಟ್ ಲಂಗ್ ಹತ್ರ 2 ಫಿಶರ್ಸ್ ಇದ್ದಾವೆ. ಮತ್ತು ಎಷ್ಟು ಲೋಬ್ಸ್ ಇದ್ದಾವೆ ರೈಟ್ ಲಂಗ್ ಹತ್ರ? ಅಂದರೆ 3 ಲೋಬ್ಸ್ ಇದ್ದಾವೆ. ಯಾವ್ಯಾವು ಸರ್? ಅಪ್ಪರ್, ಮಿಡಲ್ ಮತ್ತು ಲೋವರ್. ಓಕೆ, ನೆಕ್ಸ್ಟ್ ನಾವು ಶೇಪ್ ಆ್ಯಂಡ್ ಸೈಜ್ ನೋಡೋಣ. ಓಕೆ, ಶೇಪ್ ಆ್ಯಂಡ್ ಸೈಜ್ ನೋಡೋಣ. ರೈಟ್ ಲಂಗ್ ಹೇಗಿದೆ ಸರ್? ಸೈಜ್ ನೋಡೋಣ ಮೊದಲು. ಲಾರ್ಜರ್ ಆ್ಯಂಡ್ ಬ್ರಾಡರ್ ದೆನ್ ದಿ ಲೆಫ್ಟ್ ಲಂಗ್. ಹೇಗಿದೆ ಸರ್? ಇದು ಲಾರ್ಜ್ ಇದೆ ಮತ್ತು ಬ್ರಾಡ್ ಇದೆ. ಬ್ರಾಡ್ ಅಂದರೆ ಅಗಲ ಇದೆ, ಜಾಸ್ತಿ ಅಗಲ ಇದೆ. ದೆನ್ ದಿ ರೈಟ್ ಲಂಗ್, ಸಾರಿ ಲೆಫ್ಟ್ ಲಂಗ್. ಓಕೆ, ಲೆಫ್ಟ್ ಲಂಗ್ ಎಷ್ಟಿದೆಯಲ್ಲ ಅದಕ್ಕಿಂತ ಜಾಸ್ತಿ ಇದು ಬ್ರಾಡರ್ ಇದೆ. ಓಕೆ, ಹೇಗಿದೆ ಸರ್? ಬ್ರಾಡರ್ ಇದೆ. ಸೊ ಇದು ಲೆಫ್ಟ್ ಲಂಗ್ ಯಾವ ಥರ ಇದೆ ಸರ್? ನ್ಯಾರೋ ಇದೆ. ಓಕೆ, ನ್ಯಾರೋ ಇದೆ. ಈ ಥರ ನಾವು ನೋಡ್ಬೋದು. ಎಕ್ಸಾಕ್ಟ್ ಇದೇ ಥರ ಅಂತಲ್ಲ, ಈ ಥರ ನೀವು ನೆನ್ಪಿಟ್ಕೊಳ್ಳೋಕ್ಕೆ ನೋಡ್ಬೋದು. ಓಕೆ, ನೆಕ್ಸ್ಟ್ ಶೇಪ್ ಯಾವ ಥರ ಇದೆ? ಓಕೆ, ಶಾರ್ಟರ್ ಇದೆ. ಓಕೆ, ಶೇಪ್ ಯಾವ ಥರ ಇದೆ? ಶಾರ್ಟರ್ ಆ್ಯಂಡ್ ವೈಡರ್ ಇದೆ. ಹೌದು ಸರ್, ಯಾವ ಥರ ಇದೆ? ಇಲ್ಲಿ ಹೈಟಲ್ಲಿ ನೀವು ನೋಡ್ಬೋದು, ಶಾರ್ಟ್ ಇದೆ ಮತ್ತು ವೈಡ್ ಇದೆ. ಓಕೆ, ಅಗಲ ಜಾಸ್ತಿ ಇದೆ. ಡ್ಯೂ ಟು ಪೊಸಿಷನ್ ಆಫ್ ದಿ ಲಿವರ್ ಬಿನೀತ್ ಇಟ್. ಹೌದು ಸರ್, ಯಾಕಿದು ಶಾರ್ಟರ್ ಇದೆ ಅಂತ ಕೇಳಿದಾಗ ಇದ್ರ ಕೆಳಗಡೆ ನಾವು ಏನು ನೋಡ್ಬೋದು? ಇಲ್ಲಿ ಜಸ್ಟ್ ಇದ್ರ ಕೆಳಗಡೆ ನಮಗೆ ಲಿವರ್ ನೋಡೋಕ್ಕೆ ಕಾಣಿಸುತ್ತೆ. ಅದಕ್ಕೋಸ್ಕರ ಇದ್ರ ಸೈಜ್ ಹೇಗಿದೆ, ಇದ್ರ ಶೇಪ್ ಹೇಗಿದೆ? ಇದು ಶಾರ್ಟರ್ ಇದೆ. ಓಕೆ, ನೆಕ್ಸ್ಟ್ ನಾವು ಲೆಫ್ಟ್ ಲಂಗಿಗೆ ನೋಡೋಣ. ಓಕೆ, ಲೆಫ್ಟ್ ಲಂಗಲ್ಲಿ ಏನಿದೆ ಸರ್? ಹೌ ಮೆನಿ ಲೋಬ್ಸ್ ಇದ್ದಾವೆ? ಎಷ್ಟು ಲೋಬ್ಸ್ ಇದ್ದಾವೆ ಲೆಫ್ಟ್ ಲಂಗಲ್ಲಿ? ಲೆಫ್ಟ್ ಲಂಗ್ ಹ್ಯಾಸ್ 2 ಲೋಬ್ಸ್. ಹೌದು ಸರ್, ಇಲ್ಲಿ 2 ಲೋಬ್ಸ್ ನೋಡೋಕ್ಕೆ ನಮಗೆ ಕಾಣಿಸ್ತವೆ. ಯಾವ್ಯಾವ ಸರ್? ಅಪ್ಪರ್ ಆ್ಯಂಡ್ ಲೋವರ್, ಅಥವಾ ಸುಪೀರಿಯರ್ ಆ್ಯಂಡ್ ಇನ್ಫೀರಿಯರ್ ಲೋಬ್ ಅಂತ ಹೇಳ್ಬೋದು. ಅಪ್ಪರ್ ಮತ್ತು ಲೋವರ್ ಲೋಬ್ 2 ಇದ್ದಾವೆ. ಸೊ ನಾವಿಲ್ಲಿ ನೋಡ್ಬೋದು, ದಿಸ್ ಈಸ್ ಅಪ್ಪರ್ ಲೋಬ್, ದಿಸ್ ಈಸ್ ಲೋವರ್ ಲೋಬ್. ಓಕೆ, ದಿಸ್ ಈಸ್ ಅಪ್ಪರ್ ಲೋಬ್ ಆ್ಯಂಡ್ ದಿಸ್ ಈಸ್ ಲೋವರ್ ಲೋಬ್. ಫಿಶರ್ಸ್ ಎಷ್ಟಿದ್ದಾವೆ ಸರ್? ನಾವಿಲ್ಲಿ ನೋಡ್ಬೋದು, ಒಂದೇ ಫಿಶರ್ ನಮಗೆ ಕಾಣಿಸ್ತಾ ಇದೆ. ಓಕೆ, ಎಷ್ಟು ಕಾಣಿಸ್ತಾ ಇದ್ದಾವೆ ಸರ್? ಓನ್ಲಿ 1 ಫಿಶರ್ ನಮಗೆ ನೋಡೋಕ್ಕೆ ಕಾಣಿಸ್ತಾ ಇದೆ. ಅದು ಏನು ಮಾಡುತ್ತೆ? ದಿ ಲೆಫ್ಟ್ ಲಂಗ್ ಹ್ಯಾಸ್ ಓನ್ಲಿ ಆಬ್ಲಿಕ್ ಫಿಶರ್. ಹೌದು ಸರ್, ಒಂದೇ ಫಿಶರ್ ಇದೆ. ಅದು ಏನಿದೆ? ಆಬ್ಲಿಕ್ ಫಿಶರ್ ಇದೆ. ಇದು ಏನು ಮಾಡುತ್ತೆ ಸರ್? ಅಪ್ಪರ್ ಆ್ಯಂಡ್ ಲೋವರ್ ಲೋಬಿಗೆ ಡಿವೈಡ್ ಮಾಡುತ್ತೆ. ಓಕೆ, ಸೊ ಇದ್ರ ಸೈಜ್ ಆ್ಯಂಡ್ ಶೇಪ್ ನಾವು ನೋಡಿದಾಗ ಏನೇನು ಪಾರ್ಟ್ಸ್ ಇದೆ? ಓಕೆ, ಹೇಗೆ ಇದ್ರ ಶೇಪ್ ಇದೆ ಅಂತ ನೋಡಿದಾಗ ದಿ ಸೈಜ್. ಓಕೆ, ಫಸ್ಟ್ ನಾವು ನೋಡೋಣ ಸೈಜ್. ಸ್ಮಾಲರ್ ಆ್ಯಂಡ್ ನ್ಯಾರೋವರ್ ಟು ಅಕೊಮಡೇಟ್ ದಿ ಹರ್ಟ್. ಹೌದು ಸರ್, ಹೇಗಿದೆ? ಇದು ನ್ಯಾರೋ ಇದೆ. ಯಾಕಂದರೆ ಇಲ್ಲಿ ಹರ್ಟ್ ಕೂಡ ಬರ್ತಾ ಇದೆ. ಓಕೆ, ಹರ್ಟಿಗೆ ಅದು ಸ್ಪೇಸ್ ಕೊಡ್ತಾ ಇದೆ, ಅದಕ್ಕೋಸ್ಕರ ಸ್ಮಾಲ್ ಇದೆ ಮತ್ತು ನ್ಯಾರೋ ಇದೆ. ಓಕೆ, ರೈಟ್ ಲಂಗ್ ಹೇಗಿತ್ತು ಸರ್? ಅದು ದೊಡ್ಡದಿತ್ತು, ಲಾರ್ಜ್ ಇತ್ತು. ಓಕೆ, ಲೆಫ್ಟ್ ಲಂಗ್ ಏನಿದೆ? ಅದು ಚಿಕ್ಕದಿದೆ. ಓಕೆ, ನೆಕ್ಸ್ಟ್ ಶೇಪ್ ನೋಡೋಣ. ದಿ ಲೆಫ್ಟ್ ಲಂಗ್ ಹ್ಯಾಸ್ ಅ ಕಾರ್ಡಿಯಾಕ್ ನಾಚ್. ಹೌದು ಸರ್, ಲೆಫ್ಟ್ ಲಂಗಲ್ಲಿ ನಮ್ಗೆ ಏನು ಕಾಣಿಸ್ತಾ ಇದೆ? ಇಲ್ಲಿ ಕಾರ್ಡಿಯಾಕ್ ನಾಚ್ ಅಂದರೆ ಹರ್ಟ್ಗೋಸ್ಕರ ಇಲ್ಲಿ ಸ್ಪೇಸ್ ಇದೆ. ಓಕೆ, ಕಾರ್ಡಿಯಾಕ್ ನಾಚ್ ಇದೆ. ಆನ್ ಇಟ್ಸ್ ಆ್ಯಂಟೀರಿಯರ್ ಸರ್ಫೇಸ್. ಎಲ್ಲಿದೆ ಸರ್? ಆ್ಯಂಟೀರಿಯರ್ ಸರ್ಫೇಸ್ ಅಂದರೆ ಫ್ರಂಟ್ ಸೈಡಲ್ಲಿ ಕಾರ್ಡಿಯಾಕ್ ನಾಚ್ ಪ್ರೆಸೆಂಟ್ ಇದೆ. ಅಲೋವಿಂಗ್ ಸ್ಪೇಸ್ ಫಾರ್ ದಿ ಹಾರ್ಟ್. ಹೌದು ಸರ್, ಇದು ಹಾರ್ಟ್ ಇದೆಯಲ್ಲ ಅದಕ್ಕೆ ಸ್ಪೇಸ್ ಕೊಡ್ತಾ ಇದೆ. ನೆಕ್ಸ್ಟ್ ಲಿಂಗುಲಾ. ಓಕೆ, ಲಿಂಗುಲಾ ಇದು ಏನು ಸ್ಟ್ರಕ್ಚರ್ ಇದೆ ಅಂತ ನಾವು ನೋಡಿದಾಗ ದಿ ಲಿಂಗುಲಾ ಈಸ್ ಅ ಸ್ಮಾಲ್ ಟಂಗ್ ಶೇಪ್ಡ್ ಪ್ರೊಜೆಕ್ಷನ್. ಏನಿದೆ ಸರ್? ಸಣ್ಣದಿದೆ, ಚಿಕ್ಕದಿದೆ. ಟಂಗ್ ಶೇಪ್ಡ್ ಪ್ರೊಜೆಕ್ಷನ್ ಯಾವ ಥರ ಇದೆ ಸರ್? ಟಂಗ್ ಶೇಪ್ಡ್ ಪ್ರೊಜೆಕ್ಷನ್ ಆನ್ ದಿ ಲೆಫ್ಟ್ ಲಂಗ್. ಹೌದು ಸರ್, ಲೆಫ್ಟ್ ಲಂಗಲ್ಲಿ ನಾವು ನೋಡಿದಾಗ ಸೊ ಸ್ಮಾಲ್ ಟಂಗ್ ಲೈಕ್ ಪ್ರೊಜೆಕ್ಷನ್. ಓಕೆ, ಸೊ ನಮಗೆ ಇಲ್ಲಿ ನೋಡ್ಬೋದು ಟಂಗ್ ಲೈಕ್ ಪ್ರೊಜೆಕ್ಷನ್ ಇದೆ. ಇದನ್ನು ನಾವು ಏನಂತ ಹೇಳ್ತೀವಿ? ಲಿಂಗುಲಾ ಅಂತ ಹೇಳ್ತೀವಿ. ಎಲ್ಲಿರುತ್ತೆ ಸರ್ ಇದು? ಲೆಫ್ಟ್ ಲಂಗ್ ಹತ್ರ ಪ್ರೆಸೆಂಟ್ ಇರುತ್ತೆ. ಓಕೆ, ಸ್ವಲ್ಪ ನಾವು ಕಂಪ್ಯಾರಿಸನ್ ನೋಡಿದರೆ ರೈಟ್ ಆ್ಯಂಡ್ ಲೆಫ್ಟ್ ಲಂಗಲ್ಲಿ ಕಂಪ್ಯಾರಿಸನ್ ನೋಡಿದರೆ
ಏನೇನು ಡಿಫ್ರೆನ್ಸಸ್ ಬರುತ್ತೆ ಅಂತ ನೋಡೋಣ. ಓಕೆ, ಫಸ್ಟ್ ರೈಟ್ ಲಂಗ್. ಓಕೆ, ರೈಟ್ ಲಂಗ್ ಈಸ್ ಶಾರ್ಟರ್. ಹೌದು ಸರ್, ರೈಟ್ ಲಂಗ್ ಹೇಗಿದೆ, ಶಾರ್ಟ್ ಇದೆ. ಮತ್ತು ಲೆಫ್ಟ್ ಲಂಗ್ ಲಾಂಗ್ ಇದೆ. ಓಕೆ, ಲಾಂಗ್ ಇದೆ, ಇದು ಶಾರ್ಟ್ ಇದೆ. ನೆಕ್ಸ್ಟ್ ಬ್ರಾಡರ್, ದಿಸ್ ಈಸ್ ನ್ಯಾರೋವರ್. ಓಕೆ, ರೈಟ್ ಈಸ್ ಬ್ರಾಡರ್, ಲೆಫ್ಟ್ ಈಸ್ ನ್ಯಾರೋವರ್. ನೆಕ್ಸ್ಟ್ ಎಷ್ಟು ಫಿಶರ್ಸ್ ಇದ್ದಾವೆ ಸರ್ ರೈಟ್ ಹತ್ರ ಅಂದರೆ 2 ಫಿಶರ್ಸ್ ಇದ್ದಾವೆ. ಓಕೆ, ಲೆಫ್ಟಲ್ಲಿ ಒಂದೇ ಫಿಶರ್ ಇದೆ. ಓಕೆ, ಲೋಬ್ಸ್ ಎಷ್ಟಿದ್ದಾವೆ ಸರ್ ರೈಟಲ್ಲಿ ಅಂದರೆ 3 ಲೋಬ್ಸ್ ಇದ್ದಾವೆ. ಓಕೆ, ಲೆಫ್ಟಲ್ಲಿ 2 ಲೋಬ್ಸ್ ಇದ್ದಾವೆ. ಓಕೆ, ನೆಕ್ಸ್ಟ್ ಕಾರ್ಡಿಯಕ್ ನಾಚ್ ಈಸ್ ಆಬ್ಸೆಂಟ್ ಎಟ್ ದಿ ರೈಟ್ ಲಂಗಲ್ಲಿ. ಓಕೆ, ರೈಟ್ ಲಂಗಲ್ಲಿ ಕಾರ್ಡಿಯಕ್ ನಾಚ್ ಆಬ್ಸೆಂಟ್ ಇದೆ, ಲೆಫ್ಟ್ ಲಂಗಿನಲ್ಲಿ ಕಾರ್ಡಿಯಕ್ ನಾಚ್ ಪ್ರೆಸೆಂಟ್ ಇದೆ. ನೆಕ್ಸ್ಟ್ ಲಿಂಗುಲಾ ಈಸ್ ಆಬ್ಸೆಂಟ್. ಹೌದು ಸರ್, ರೈಟ್ ಲಂಗಲ್ಲಿ ಲಿಂಗುಲಾ ಆಬ್ಸೆಂಟ್ ಇದೆ, ಲಿಂಗುಲಾ ಈಸ್ ಪ್ರೆಸೆಂಟ್ ಇನ್ ಲೆಫ್ಟ್ ಲಂಗ್. ಹೌದು ಸರ್, ಲಿಂಗುಲಾ ಇಲ್ಲಿ ಪ್ರೆಸೆಂಟ್ ಇದೆ ಲೆಫ್ಟಲ್ಲಿ. ಓಕೆ, ರೈಟಲ್ಲಿ ಏನು ಲಿಂಗುಲಾ ಇಲ್ಲಿ ನಮಗೆ ನೋಡೋಕ್ಕೆ ಕಾಣಿಸೋದಿಲ್ಲ. ನೆಕ್ಸ್ಟ್ ಸೊ ಇದ್ರ ವೇಟ್ ನೋಡಿದಾಗ 700 ಗ್ರಾಮ್ಸ್ ರೈಟ್ ಇದೆ ಮತ್ತು ಲೆಫ್ಟ್ 650. ಅಂದರೆ ಸೊ ದೊಡ್ಡದು ಯಾವುದಿದೆ ಸರ್, ರೈಟ್ ಲಂಗ್ ಈಸ್ ಲಾರ್ಜರ್ ಆ್ಯಂಡ್ ಲೆಫ್ಟ್ ಲಂಗ್ ಈಸ್ ಸ್ಮಾಲರ್. ಓಕೆ, ವೇಟ್ನು ಸ್ವಲ್ಪ ಕಡಿಮೆ ಇದೆ. ಅಂದರೆ ಏರ್ ಕೆಪಾಸಿಟಿ ಯಾರು ಜಾಸ್ತಿ ಕೊಡ್ತಾರೆ ಸರ್, ರೈಟ್ ಲಂಗ್ ಹ್ಯಾಸ್ ಮೋರ್ ಏರ್ ಕೆಪಾಸಿಟಿ. ಓಕೆ, ಲೆಫ್ಟ್ ಲಂಗಿನಲ್ಲಿ ಅಷ್ಟು ಕೆಪಾಸಿಟಿ ಇರೋದಿಲ್ಲ, ಯಾಕಂದರೆ 2 ಲೋಬ್ಸ್ ಇದ್ದಾವೆ ಮತ್ತು ಹಾರ್ಟ್ ಯಾವ ಸೈಡ್ ಇದೆ ಸರ್, ಲೆಫ್ಟ್ ಸೈಡಲ್ಲಿ ಸಿಚುವೇಟೆಡ್ ಇದೆ ಅಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸಣ್ಣದಿದೆ ಲಂಗ್ಸ್. ಓಕೆ, ಲೆಫ್ಟ್ ಲಂಗ್. ಓಕೆ, ಸೊ ನೆಕ್ಸ್ಟ್ ನಾವು ಬ್ಲಡ್ ಸಪ್ಲೈ ಟು ದಿ ಲಂಗ್. ಸೊ ಲಂಗ್ಸ್ಗೆ ಬ್ಲಡ್ ಸಪ್ಲೈ ಎಲ್ಲಿಂದ ಆಗುತ್ತೆ ಅಂತ ನಾವು ನೋಡಿದಾಗ ದಿ ಲಂಗ್ ರಿಸೀವ್ ಬ್ಲಡ್ ಫ್ರಮ್ ದಿ 2 ಮೇನ್ ಸೋರ್ಸಸ್. ಓಕೆ, 2 ಮೇನ್ ಸೋರ್ಸಸ್ಸಿಂದ ಬ್ಲಡ್ ಬರುತ್ತೆ. ಎಲ್ಲಿಂದ ಅಂದರೆ ಪಲ್ಮನರಿ ಸರ್ಕ್ಯುಲೇಷನ್. ಹೌದು ಸರ್. ಓಕೆ, ಸೊ ನಮ್ಮ ಸರ್ಕ್ಯುಲೇಷನ್ನಲ್ಲಿ 2 ಸರ್ಕ್ಯುಲೇಷನ್ ಬರ್ತವೆ. ಓಕೆ, ಒಂದು ಸಿಸ್ಟಮಿಕ್, ಇನ್ನೊಂದು ಪಲ್ಮನರಿ ಸರ್ಕ್ಯುಲೇಷನ್. ಓಕೆ, ಪಲ್ಮನರಿ ಸರ್ಕ್ಯುಲೇಷನ್ ಅಂದರೆ ಡಿಆಕ್ಸಿಜಿನೇಟೆಡ್ ಬ್ಲಡ್ ಹಾರ್ಟಿಂದ ಬರುತ್ತೆ. ಓಕೆ, ಏನು ಸರ್, ಡಿಆಕ್ಸಿಜಿನೇಟೆಡ್ ಬ್ಲಡ್ ಹಾರ್ಟಿಂದ ಬರುತ್ತೆ, ಇಲ್ಲಿ ಆಕ್ಸಿಜಿನೇಷನ್ ಆಗೋಕ್ಕೆ ಅಂದರೆ ಗ್ಯಾಸ್ ಎಕ್ಸ್ಚೇಂಜ್ ಮಾಡೋಕ್ಕೆ. ಮತ್ತು ಬ್ರಾಂಕಿಯಲ್ ಸರ್ಕ್ಯುಲೇಷನ್, ಇನ್ನೊಂದೇನು ಬರುತ್ತೆ, ಬ್ರಾಂಕಿಯಲ್ ಸರ್ಕ್ಯುಲೇಷನ್. ಬ್ರಾಂಕಿಯಲ್ ಸರ್ಕ್ಯುಲೇಷನ್ ಯಾಕೆ ಬರುತ್ತೆ, ಇಲ್ಲಿ ನರಿಶ್ಮೆಂಟ್ ಆಗುತ್ತೆ. ಓಕೆ, ಏನು ಕೊಡುತ್ತೆ ಇದು, ನರಿಶ್ಮೆಂಟ್ ಕೊಡುತ್ತೆ, ನಮ್ಮ ಲಂಗ್ ಟಿಶ್ಯೂಗೆ ಆಕ್ಸಿಜನ್ ಕೊಡುತ್ತೆ. ಬ್ರಾಂಕಿಯಲ್ ಟಿಶ್ಯೂ ಮತ್ತು ನ್ಯೂಟ್ರಿಷನ್ ಕೊಡುತ್ತೆ. ಓಕೆ, ಬ್ರಾಂಕಿಯಲ್ ಸರ್ಕ್ಯುಲೇಷನ್ ಯಾವ್ದು ಆರ್ಟ್ರಿ ಬರುತ್ತೆ ಸರ್, ಬ್ರಾಂಕಿಯಲ್ ಆರ್ಟ್ರಿ. ಓಕೆ, ಬ್ರಾಂಕಿಯಲ್ ಆರ್ಟ್ರಿ ಬಂದು ಏನು ಮಾಡುತ್ತೆ, ಇದು ನಮ್ಮ ಲಂಗ್ ಟಿಶ್ಯೂಗಳಿರ್ತಾವಲ್ಲ ಅದಕ್ಕೆ ನ್ಯೂಟ್ರಿಷನ್ ಪ್ರೊವೈಡ್ ಮಾಡುತ್ತೆ. ಓಕೆ, ಪಲ್ಮನರಿ ಸರ್ಕ್ಯುಲೇಷನ್ ಕೂಡ ಆಗುತ್ತೆ. ಏನೇನಾಗುತ್ತೆ, ಪಲ್ಮನರಿ ಸರ್ಕ್ಯುಲೇಷನ್ ಮತ್ತು ಬ್ರಾಂಕಿಯಲ್ ಆರ್ಟ್ರಿ ಬ್ಲಡ್ ಸಪ್ಲೈ ಮಾಡ್ತವೆ ನಮ್ಮ ಲಂಗ್ಸಿಗೆ. ಓಕೆ, ನೆಕ್ಸ್ಟ್ ನಾವು ನರ್ವ್ ಸಪ್ಲೈ ನೋಡಿದಾಗ ನರ್ವ್ ಸಪ್ಲೈ ಯಾವ್ಯಾವಿದೆ ನಮ್ಮ ಲಂಗ್ಸಿಗೆ ಅಂದರೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನಲ್ಲಿ ವೇಗಸ್ ನರ್ವ್ ಬರುತ್ತೆ. ಓಕೆ, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮಲ್ಲಿ ವೇಗಸ್ ನರ್ವ್ ಕನೆಕ್ಷನ್ ಇದೆ ನಮ್ಮ ಲಂಗ್ಸಿಗೆ. ನೆಕ್ಸ್ಟ್ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮಲ್ಲಿ ಯಾವ ಕನೆಕ್ಷನ್ ಇದೆ ಅಂದರೆ ನರ್ವ್ ಫೈಬರ್ಸ್ ಟು ಲಂಗ್ಸ್ ಒರಿಜಿನೇಟ್ ಫ್ರಮ್ ದಿ ಥೊರಾಸಿಕ್ ಸ್ಪೈನಲ್ ಕಾರ್ಡ್. ಹೌದು ಸರ್, ಸೊ ನೀವು ಸ್ಪೈನಲ್ ಕಾರ್ಡಲ್ಲಿ ಓದಿದಾಗ ಇಲ್ಲಿ ಓದ್ಬೋದು C1 to C7. ಓಕೆ, ಸೊ ಈ ಥರ ಓದ್ಬೋದು. ಮತ್ತು T1 to T12 ಅಂತ ಓದ್ತಿರಲ್ಲ. ಸೊ ಅಲ್ಲಿಂದ ಓಕೆ ಥೊರಾಸಿಕ್ಕಿಂದ ಬ್ರ್ಯಾಂಚಸ್ ಬರ್ತವೆ ನಮ್ಮ ಲಂಗ್ ತನ. ಅಂದರೆ T1 to T11 ತನ ನರ್ವ್ಸ್ ಏನು ಬರ್ತವೆ, ನರ್ವ್ ಬ್ರ್ಯಾಂಚಸ್ ಬರ್ತವೆ ನಮ್ಮ ಲಂಗ್ಸಿಗೆ. ಓಕೆ, ಥೊರಾಸಿಕ್ ಸ್ಪೈನಲ್ ಕಾರ್ಡಿಂದ ಈ ಬ್ರ್ಯಾಂಚಸ್ ಬರ್ತವೆ ನಮ್ಮ ಲಂಗ್ಸಿಗೆ. ಓಕೆ, ಬೆನ್ನು ಮೂಳೆ ಇರುತ್ತಲ್ಲ, ಬೆನ್ನು ಮೂಳೆ ಒಳಗಡೆ ಸ್ಪೈನಲ್ ಕಾರ್ಡ್ ಇರುತ್ತಲ್ಲ, ಅಲ್ಲಿಂದ ಕನೆಕ್ಷನ್ ಬರ್ತವೆ ನಮ್ಮ ಲಂಗ್ಸಿಗೆ. ಓಕೆ, ಯಾವ ರೀಜನಿಂದ ಅಂದರೆ T1 to T11 ತನ ಬರ್ತವೆ. ಓಕೆ, ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.